ಸೂರಜ್ಗೆ ಸಂಕಷ್ಟಗಳ ಸರಮಾಲೆ. ಇಂದು ಮತ್ತೆ ಮೆಡಿಕಲ್ ಟೆಸ್ಟ್ ಸಾಧ್ಯತೆ. ಹೊಳೆ ನರಸೀಪುರದಲ್ಲಿ ನಡೆಯುತ್ತಾ ಸ್ಥಳ ಮಹಜರು. ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ಜಟಾಪಟಿ. ಸಿಎಂ ಡಿಕೆಶಿ ಟೀಮ್ ನಡುವೆ ಫೈಟ್. ದೆಹಲಿ ಹೈಕಮಾಂಡ್ ಅಂಗಳಕ್ಕೆ ದಂಗಲ್ ಶಿಫ್ಟ್. ಬಡ ಮಕ್ಕಳ ಜೊತೆ ಶಿಕ್ಷಣ ಇಲಾಖೆ ಚೆಲ್ಲಾಟ. ಪಠ್ಯ ಪುಸ್ತಕ ಸಿಗದೆ ವಿದ್ಯಾರ್ಥಿಗಳ ಪರದಾಟ. ಇದು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ಕೆಆರ್ಎಸ್ ಹಿನ್ನೀರಿನಲ್ಲಿ ಒತ್ತುವರಿಗೆ ಬ್ರೇಕ್. ನಿನ್ನೆ ಸುದ್ದಿ ಬಿತ್ತರ, ಸಂಚೆ ತೆರವು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಾಜ್ಯದಲ್ಲಿ ಮುಂದುವರೆದ ವರುಣನ ಅವಾಂತರ. ಪುತ್ತೂರಿನಲ್ಲಿ ಮಣ್ಣಿನಡಿ ಸಿಲುಕಿ ಇಬ್ಬರು ಮಕ್ಕಳ ಪರದಾಟ. ಕೊಡಗು ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ. ರಾಜ್ಯದಲ್ಲಿ ಮುಂದುವರೆದಿದೆ ವರುಣನ ಅವಾಂತರ. ಮಣ್ಣಿನಡಿ ಸಿಲುಕಿದ ಇಬ್ಬರು ಮಕ್ಕಳು ಜಸ್ಟ್ ಮಿಸ್ ಆಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಪುತ್ತೂರಿನ ಬನ್ನೂರು ಸಮೀಪದ ಜೈನರ ಗುರಿಯಲ್ಲಿ ನಡೆದಂತಹ ಘಟನೆ ಇದು. ನಸುಕಿನ ಜಾವ ನಿದ್ದೆಯಲ್ಲಿದ್ದ ವೇಳೆ ಮಣ್ಣು ಕುಸಿತವಾಗಿದೆ. ಮಣ್ಣಿನಡಿ ಸಿಲುಕಿದ್ದ ಇಬ್ಬರು ಮಕ್ಕಳನ್ನ ಕೂಡ ಪೋಷಕರೇ ಪಾರು ಮಾಡಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು ಜಸ್ಟ್ ಮಿಸ್ ಆಗಿದ್ದಾರೆ ಇಬ್ಬರು ಮಕ್ಕಳು ಅಂತ. ನಿನ್ನೆ ಮಂಗಳೂರಿನ ಬಂಟ್ವಾಳದಲ್ಲಿ ಮನೆ ಗೋಡೆ ಕುಸಿತವಾಗಿರೋದ್ರಿಂದ ಪಕ್ಕದ ಮನೆಗೆ ಹಾನಿಯಾಗಿ ಮನೆಯಲ್ಲಿದ್ದ 4 ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ರು. ಎಂತಹ ಅವಘಡ ಅದು! ಮಣ್ಣಿನ ಕುಸಿತದಿಂದ ಆಗಿರುವಂತಹ, ಗೋಡೆ ಕುಸಿತದಿಂದ ಆಗಿರುವಂತಹ ಅವಾಂತರ. ಬಟ್ ಇವತ್ತು ಆ ರೀತಿಯಾಗಿಲ್ಲ. ಇಬ್ಬರು ಮಕ್ಕಳು ಕೂಡ ಮಣ್ಣಿನಡಿ ಸಿಲುಕಾಕಿಕೊಂಡಿದ್ರು. ಆದರೆ ಪೋಷಕರು ಅಲರ್ಟ್ ಆದ್ರು. ಇಬ್ಬರು ಮಕ್ಕಳನ್ನ ಕೂಡ ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ ಮಳೆಗಾಲದ ಸಂದರ್ಭದಲ್ಲಿ ಈ ಕೊಡಗು, ಮಂಗಳೂರಿನ ಬಂಟ್ವಾಳ ಈ ಭಾಗದಲ್ಲೆಲ್ಲ ಮಣ್ಣು ಕುಸಿತ ಉಂಟಾಗೋದು, ಮನೆ ಗೋಡೆಗಳ ಕುಸಿತ ಆಗೋದು, ಇಂಥ ಅನಾಹುತಗಳು ಮೇಲಿಂದ ಮೇಲೆ ಸಂಭವಿಸ್ತಾನೆ ಇರುತ್ತೆ. ಹಾಗಾಗಿ ಶಿಥಿಲಾವಸ್ಥೆಯಲ್ಲಿರುವಂತಹ ಮನೆಗಳನ್ನು ತೊರೆದು ಸೇಫ್ ಇರೋ ಕಡೆ ನೀವು ಸ್ಥಳಾಂತರ ಆಗಿ ಅಂತ ಅಧಿಕಾರಿಗಳು ಪದೇ ಪದೇ ಮನವಿ ಮಾಡೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿ. ದಿನೇಶ್, ಈ ಘಟನೆ ಕುರಿತು ಮತ್ತಷ್ಟು ಡೀಟೇಲ್ಸ್ ಏನ್ ಕೊಡ್ತೀರಿ? ಇಬ್ಬರ ಮಕ್ಕಳ ಪರಿಸ್ಥಿತಿ ಯಾವ ರೀತಿ ಇದೆ ಈಗ? ಹೌದು ಶ್ರುತಿ, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಮುಂದುವರಿದಿರುವಂತದ್ದು. ಕೆಲವೊಂದು ಕಡೆ ದುರ್ಘಟನೆಗಳು ಕೂಡ ಸಂಭವಿಸ್ತಾ ಇರುವಂತದ್ದು. ನಿನ್ನೆ ಮಂಗಳೂರಿನ ಉಳ್ಳಾಲದ ಮದನಿ ನಗರದಲ್ಲಿ ಈ ಒಂದು ಮನೆ ಕುಸಿದು 4